ಎಸ್ ಯಾರ್ಯಾರು ವೀಕ್ಷಿಸ್ತಾ ಇದ್ದೀರಾ ಕಾರ್ಯಕ್ರಮವನ್ನ, ನೀವು ಕೂಡ ಈಗ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಈ ಒಂದು ವಿಚಾರ ಅಥವಾ ನಿರ್ಧಾರ ಏನಿದೆ, ಕಾನೂನನ್ನ ಕಡೆಗಣಿಸಿದಂತಹ ವ್ಯಕ್ತಿಗೆ ಸಿಕ್ಕಿರುವಂತಹ ಶಿಕ್ಷೆ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಇಂಥವರಿಗೆ ಇನ್ನೂ ಏನಾದ್ರೂ ಕಠಿಣ ಶಿಕ್ಷೆಗಳನ್ನು ಏನಾದ್ರೂ ಇದೆಯಾ? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಇಂಥ ವ್ಯಕ್ತಿಗಳನ್ನ ನೋಡಿದಾಗ? ಇದೆಲ್ಲದರ ಕುರಿತಾಗಿ ನೀವು ಕೂಡ ನಮ್ಮೊಂದಿಗೆ ಮಾತನಾಡಬಹುದಾಗಿದೆ. ನಂಬರ್ ಅನ್ನ ಕೂಡ ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಎಸ್, ಇಂಥ ಪ್ರಭಾವಿ ಅಂತ ಹೇಳಿಕೊಂಡು ಇಂಥ ಕೃತ್ಯಗಳನ್ನ ಮಾಡುವಂಥವ್ರು ಯಾರ್ಯಾರು ಇದ್ದಾರೆ, ಯಾವ್ದ ಕ್ಷೇತ್ರದ ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರಭಾವಿ ವ್ಯಕ್ತಿ ಅಂತ ಹೇಳ್ಕೊಂಡು ಕಾನೂನು ಅನ್ನೋದನ್ನ ಕಡೆಗಣಿಸಿರ್ತಾರೆ, ಅನುಭವಿಸ್ಬೇಕಾಗತ್ತೆ. ಕೋರ್ಟ್ ನೀಡಿರುವಂತ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಎಸ್, ನಾನು ನಮ್ಮ ಕಾರ್ಯಕ್ರಮಕ್ಕೆ ನೀವು ಮಾತನಾಡಬಹುದಾಗಿರುವಂತದ್ದು ಆ ನಂಬರ್ನ ಹೇಳ್ತಾ ಹೋಗ್ತೀನಿ. 08069156610. ಸೊ ಈ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚ್ಕೋಬಹುದು. ಎಂತ ವ್ಯಕ್ತಿಗಳನ್ನ ಎಸ್ ಕರೆ ಸಿದ್ಧ ಇದೆ. ಅರುಣ್ ಅನ್ನುವಂಥವ್ರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅರುಣ್ ಅವರೇ, ನೋಡಿದ್ರಿ ಎಂತ ಶಿಕ್ಷೆಯನ್ನ ಈಗ ಶಾಸಕ ಅನಿಸ್ಕೊಂಡಂತಹ ವ್ಯಕ್ತಿ ಅನುಭವಿಸ್ತಾ ಇರುವಂತದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ಮೇಡಮ್, ಅವ್ರು ಒಳ್ಳೆ ಉತ್ತಮವಾಗಿ ತೀರ್ಪು ಕೊಟ್ಟಿದ್ದಾರೆ ಜಡ್ಜು. ಇಂಥವ್ರಿಗೆ ಇದೇ ತರನೇ ಆಗ್ಬೇಕು. ನ್ಯಾಯಾಂಗದ ಮೇಲೆ ನಂಬಿಕೆನೆ ಹೋಗೋದು. ಹೌದು, ಇವ್ರೇನ ಹೊರಗಡೆ ಬಂದಿದ್ರೆ. ಹೌದು, ನಿಜ. ಹೌದಲ್ವಾ? ಹೌದು. ಇನ್ನು ಮುಂದೆ ಯಾರು ಈ ತರ ಕೆಲಸ ಮಾಡಕ್ ಹೋಗೋದಿಲ್ಲಪ್ಪ, ಜನಪ್ರತಿನಿಧಿಗಳಾಗಿ. ಅಲ್ಲ, ಈ ವ್ಯಕ್ತಿ ಶಾಸಕ, ನಾನ್ ಮಾಡಿದ್ದೆಲ್ಲ ಇದರಿಂದ ತಪ್ಪಿಸ್ಕೊಂಡ್ ಬಿಡ್ಬೋದು ಅಂತ ಕಣ್ಮುಚ್ಕೊಂಡಿದ್ದಾರೆ, ನ್ಯಾಯ ಕಣ್ಮುಚ್ಕೊಂಡಿದೆ ಅಂತ ಅನ್ಕೊಂಡಿದ್ದ ಅನ್ಸುತ್ತಲ್ವಾ? ಹೌದು ಮೇಡಮ್ ಅವರೇ, ಇದು ದೇವ್ರ ತೀರ್ಪು ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ನಿಜ 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 ಸಿಗುತ್ತೆ. ಯಾಕೆಂದ್ರೆ ಪಾಠ ಆಗುತ್ತೆ ಮೇಡಮ್. ಮುಂದೆ ಈ ತರ ಮಾಡೋದಿಲ್ಲ. ಇನ್ ಮುಂದೆ ದುಡ್ಡಿದೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿರ್ತಾರೆ ಇವರೆಲ್ಲಾನು. ಹೌದು, ನಿಜ ಅಲ್ವಾ? ಈ ತರ ತೀರ್ಪು ಬಂದ್ಮೇಲೆ ಇನ್ನಿದ್ದರು ಎಚ್ಚೆತ್ಕೊಂಡ್ಬಿಡ್ತಾರೆ. ಹೌದು ಅಲ್ವಾ? ಅದೇ, ದುಡ್ಡಿರುವಂತವ್ರಾಗಿರ್ಬಹುದು, ಅಥವಾ ನಾನು ಶಾಸಕ, ನಾನು ದೊಡ್ಡ ಹೀರೋ, ಅಥವಾ ನನ್ನಿಂದ ಏನು ನಾನ್ ಇರ್ಬೇಕಾದ್ರೆ ನನ್ ಸುತ್ತ ಯಾರೇ ಏನು ಮಾಡಕ್ ಆಗಲ್ಲ ಅಂತ ಯಾರ್ಯಾರು ಅನ್ಕೊಂಡಿರ್ತಾರಲ್ವಾ, ಅಂತವ್ರಿಗೆಲ್ಲ ಪಾಠ ಆಗುತ್ತೆ ಮೇಡಮ್, ತಕ್ಕ ಪಾಠ. ಹೌದು 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 ಮೇಡಮ್ ಅವರೇ, ಒಳ್ಳೆ ತೀರ್ಪು ಬಂದಿದೆ. ಈ ತರ ತೀರ್ಪು ಬರ್ತಾ ಇದ್ರೆ ಈ ರಾಜ್ಯದಲ್ಲಿ ಆ ತರ ಮತ್ತೆ ನಡೆಯೋದಿಲ್ಲ ಮೇಡಮ್ ಅವರೇ. ಎಸ್ ಸರ್, ಥ್ಯಾಂಕ್ ಯು ಅರುಣ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಸರ್, ಕಾಲ್ ಮಾಡಿದಂಥವ್ರು ಕೂಡ ಅದನ್ನೇ ಹೇಳ್ತಾ ಹೋಗಿದ್ದು, ಒಳ್ಳೆ ನಿರ್ಧಾರ ಇದು. ಇಂಥ ದುಡ್ಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು ಅಂತ ದುರಾಂಕಾರದಲ್ಲಿ ಇರ್ತಾರಲ್ಲ, ದುಡ್ಡಿನ ಹಮ್ಮು ದುರಾಂಕಾರ ಇರುತ್ತಲ್ಲ, ಅಂಥವ್ರು ಇಂಥದ್ದನ್ನ ಅನುಭವಿಸ್ಬೇಕಾಗತ್ತೆ. ದುಡ್ಡಿದೆ ಅಂತ ನಿಮ್ಗೇನು ಎಲ್ಲ ಕೂಡ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಇಲ್ಲದೆ ಹಾಗೆ ಇದ್ಬಿಡಕ್ ಆಗೋದಿಲ್ಲ. ಅದನ್ನ ನೀವು ಅನುಭವಿಸ್ಲೇಬೇಕಾಗತ್ತೆ. ತಪ್ಪು ಮಾಡಿದೀರಾ ಅಂದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ. ನೀನ್ ದುಡ್ಡಿಡೋನ್ ಆಗಿರೋ, ಬಡವ ಆಗಿರು, ಯಾರಾದ್ರೂ ಆಗಿರು, ಸೌಕಾರನಾದ್ರೂ ಆಗಿರು, ಅನುಭವಿಸ್ಲೇಬೇಕಾಗುತ್ತೆ. ಕಾನೂನಿನ ಕೆಳಗೆ ಎಲ್ಲ ಕೂಡ ತಪ್ಪಿತಸ್ಥಾನೆ ತಪ್ಪು ಮಾಡಿದ್ಮೇಲೆ. ಹುಬ್ಬಳ್ಳಿಯಿಂದ ಗುರು ಅನ್ನೋರು ಕಾಲ್ ಮಾಡಿದ್ದಾರೆ. ಗುರು ಅವರೇ, ಇವಾಗ ನೋಡಿದ್ರೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಈ ವ್ಯಕ್ತಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗಮ್ಮತ್ರಿ ಮೇಡಮ್, ಎಲ್ಲ ರೊಕ್ಕ ಗಳಿಸಿ ಯಾರು ಇವತ್ ಕಸದ ತರ ತಿಳ್ಕೊಂಡ್ ಬಿಡ್ತಾರ. ರೊಕ್ಕ ಗಳಿಸಿ ಅವ್ರ ನಾ ಏನ್ ಮಾಡಿದ್ರು ನಡೀತಿದೆ ಅಂತ ಮಾಡ್ತಾರೆ ಮೇಡಮ್. ಯಾವಾಗ್ಲೂ ಇವ್ರಿಗೆ ಮೊದಲು ಒಂದು ಹಳ್ಳಿಯಲ್ಲಿ ಇದ್ದು ಬೆಳೆದವ ಇವ. ಹಳ್ಳಿಯಲ್ಲಿ ಬೆಳೆದು ಸಿಟಿ ಒಳಗ್ ಬಂದು ರಾಜಕೀಯಕ್ಕೆ ಬಂದು ಇವ್ನ ರೊಕ್ಕ ಒಂದು ಟ್ರಕ್ ತುಂಬಿದ್ರು ಇನ್ನು ಉಳಿತಾವ್ರಿ. ಆ ತರ ರೊಕ್ಕ ಗಳಿಸನ್ರಿ ಇವ. ರೊಕ್ಕ ಗಳಿಸಿ ಸಿಕ್ಕಾಪಟ್ಟಿ ರೊಕ್ಕ ಗಳಿಸಿ ರೊಕ್ಕದ ಕಮ್ಮಿಯಿಂದ ಇಷ್ಟೆಲ್ಲ ಪೊಲೀಸ್ PSI ಎಲ್ಲಾರು ಕಟ್ಕೊಂಡು ಎಲ್ಲ ನಾ ಮಾಡಿದ್ರ ಎಲ್ಲಾರು ನನ್ ಕೈಯಾಗೈತೆ ಅನ್ನೋಂತ ಧಮಕಿಯಿಂದ ಮಾಡಿದ್ದಾರ ಇವ. ಅವ್ರ ಹೆಂಡ್ರ ಮಕ್ಳು ಪಾಪ ಹತ್ತೆ ಇವ್ ಬಂದಿದ್ರಿ. ಹೌದೌದು, ಇವ್ರ ಹೆಂಡ್ರ ಮಕ್ಳ ಪಾಪನ ಇವ್ರಿಗೆ ತಟ್ಟಿದ್ರಿ, ಬೇರೆ ಯಾವ್ದು ಇಲ್ಲ. ಇವ್ರಿಗೆ ನ್ಯಾಯವಾಗಿ ಕೊಟ್ಟಂತ ವ್ಯಕ್ತಿ ಬಹಳ ದೇವ್ರಂತ ಮನುಷ್ಯ ಅವ. ಇವರಿಗೆ ನ್ಯಾಯ ತೀರ್ಪು ಕೊಟ್ಟವ ದೇವ್ರ ಮನುಷ್ಯ ಅಲ್ಲ. ನಿಜ ನಿಜ, ಹೌದು.
ಅದಕ್ರಿ ಮೇಡಮ್ ಇಂಥವ್ರನ್ನೆಲ್ಲಾರು ಇದು ಮುಂದಿನ ಇಂಥ ಕೆಲಸ ಮಾಡೋರಿಗೆಲ್ಲ ಪಾಠ ಆಗಿದೆ ನೋಡಿ ಮೇಡಮ್ ಇದು. ಖಂಡಿತ. ಇನ್ನು ಈ ವ್ಯಕ್ತಿ ಹಿಂದೆ ಹೋಗಿರುವಂತ 16 ಜನಕ್ಕೂ ಕೂಡ ಇದೇ ಶಿಕ್ಷೆ ಆಗಿದೆ. ಅವ್ರಿಗೆ ಅವ್ರ ಮಕ್ಕಳು ಮನೇಲಿ ಇರ್ತಾರೆ ಅಥವಾ ಹೆಂಡತಿ ಮಕ್ಳಿದ್ದಾರೆ, ಇದ್ಯಾವ್ದು ನೆನಪಾಗ್ತಿರ್ಲಿಲ್ವಾ ಅವ್ರಿಗೆ ಅಂತ. ಹೌದಲ್ರಿ, ರೊಕ್ಕದ ಕಮೆಂಟ್ ಇರುತ್ತಲ್ರಿ, ಎಲ್ಲ PSI ದರಬಂದು ಅಧಿಕಾರಿಗಳೆಲ್ಲ ನಾ ಹೇಳ್ದಂಗೆ ಕೇಳ್ತಾರ, ನಮ್ದೇ ಅಧಿಕಾರ ಐತಿ, ನಾ ಮಾಡಿದ್ದ ಪ್ರಧಾನ ಆಗಿಬಿಟ್ಟೈತ್ರಿ ಮೇಡಮ್ ಅವ್ರಿಗೆ. ಹೌದು ಹೌದು. ಮೊದಲ್ರಿ ಚಿಕ್ಕ ಇದ್ದಾಗ ಏನಿದ್ರಿ ಕಸ ಇದ್ದ ಸುಳೆ ಮಗ ಹಳ್ಳಿಯಾಗ ಬೆಳೆದವ, ಹಳ್ಳಿಯಲ್ಲಿ ಬೆಳೆದು ಇದು ಸಿಟಿಯಲ್ಲಿ ಬಂದು ಇವ್ರಿಗೆಲ್ಲ ಸಿಕ್ಕಾಪಟ್ಟಿ ರೊಕ್ಕದ ಕಮೆಂಟಿಂಗ್ ಮಾಡಕ್ ಹಚ್ಚಿದ್, ಬೇರೆ ಏನಿಲ್ರಿ ಇವಂಗ. ಈಗ ಹೊಸ ಬಸ್ ಸ್ಟ್ಯಾಂಡ್ ಇದ್ರಿಗೆ ಸಾಕಷ್ಟು ಸಾವಿರಾರು ಕೋಟಿ ಜಾಗ ಹಿಡ್ದನ್ರಿ ಇವ. ಆ ಜಾಗ ಹಿಡಿದಿದ್ ನೋಡ್ಬಿಟ್ರಿ ನೀವು, ಎಷ್ಟು ಕಳ್ಸಿದಪ್ಪ, ದುಡಿದ್ರ ಕಳ್ಸೋದಾಗೋದಿಲ್ರಿ. ನಾವು ದಿನ ಕಷ್ಟಪಟ್ಟ 8 ಗಂಟೆಗೆ ದುಡಿದ್ರ ರಾತ್ರಿ 10 ಗಂಟೆಗೆ ಹೋದ್ರ ದಿನನಿತ್ಯ ಸಂತೆ ಆಗುದಿಲ್ಲ ನಮ್ಗೆ. ಇವ್ರಿಗೆಲ್ಲ ದುಡ್ಡಿನ ಕಮೆಂಟ್ ಇದ್ದ ಮಾಡಿದ್ರಿ ಮೇಡಮ್ ಇವ್ರಿಗೆ. ಹೌದು, ಅದ ಒಳ್ಳೆ ತೀರ್ಪ ಕೊಟ್ಟಾರಿ ಸರ್ ಮೇಡಮ್. ಹೌದು ಹೌದು. ಥ್ಯಾಂಕ್ ಯು ಗುರು ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಇವರು ಕೂಡ ಅದನ್ನೇ ಹೇಳ್ತಾ ಹೋಗಿದ್ದು, ಪಾಪ ಅನ್ನುವಂಥದ್ದು ಮಾಡಿರೋ ಪಾಪ ಸುಮ್ನೆ ಬಿಡೋದಿಲ್ಲ, ಅನುಭವಿಸ್ಲೇಬೇಕಾಗುತ್ತೆ ಅದನ್ನ. ಇನ್ನು ಈ ಫ್ಯಾಮಿಲಿನಲ್ಲಿ ಈಗ ವಿನಯ್ ಕುಲಕರ್ಣಿ ಫ್ಯಾಮಿಲಿನಲ್ಲಿ ಯಾರೋ ಒಬ್ರು ಮಾಡಿರುವಂತ ಪಾಪಗಳು ಕೂಡ ಈ ರೀತಿಯಾಗಿ ಕಾಡುತ್ತೆ. ಈಗ ನೋಡಿ, ಈ ವ್ಯಕ್ತಿ ಮಾಡಿರುವಂತ ಪಾಪ ಸುಮ್ನೆ ಬಿಡುತ್ತಾ? ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ವಾ ಇವ್ರು ಅಂತ. ಇನ್ನು ಇವನನ್ನ ನಂಬ್ಕೊಂಡು ಹೋಗಿರುವಂತ 16 ಜನ, ಅವ್ರಿಗೆ ನಾಚಿಕೆ ಆಗ್ಬೇಕು. ಇವ್ರ ಪ್ರಭಾವಿ ವ್ಯಕ್ತಿ ಆಗಿದ್ರೆ ಇವನ್ನ ಸೇವ್ ಮಾಡ್ಕೊಳಕ್ ಏನಾದ್ರು ಮಾಡ್ಕೊಂಡು ಸಾಯ್ಲಿ. ಜೊತೆಗೆ 16 ಜನನ ಎಳ್ಕೊಂಡು ಹೋಗಿದ್ದಾನೆ. ಇನ್ನು ಹೋಗಿರುವಂತವ್ರು ಅವ್ರೆಂತ ನಾಚಿಕೆ ಗೇಡಿಂತನ ಮಾಡಿರುವಂತದ್ದು. ಈಗ ನೆನ್ಪು ಮಾಡ್ಕೋತಾ ಇರ್ತಾರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಕುತ್ಕೊಂಡ್ ಮನೇಲಿ ಅಳ್ತಾ ಇರ್ತಾರೆ, ಅಯ್ಯೋ ನನ್ನ ಮಕ್ಳು ಅಳ್ತಾ ಇರ್ತಾರೆ, ನನ್ನ ಹೆಂಡತಿ ಅಳ್ತಾ ಇರ್ತಾಳೆ ಅಂತ. ಅವಾಗ ನೆನ್ಪಾಗ್ಲಿಲ್ವಾ ಇದೆಲ್ಲ ಇವ್ರಿಗೆ? ಅನುಭವಿಸಿ ಇವಾಗ ಕೊಟ್ಟಿರುವಂತ ಶಿಕ್ಷೆಯನ್ನ. ಯಾಕ್ರಿ ಇಂಥ ಕೆಲಸಗಳನ್ನ ಮಾಡಿ ಇಡೀ ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ಕುಲಕ್ಕೆ ಕೆಟ್ಟ ಹೆಸರು ತಂದ್ಕೋತೀರಾ? ಎಸ್, ಪುತ್ತೂರಿಂದ ಶೇಖರ್ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಎಸ್ ಶೇಖರ್ ಅವರೇ, ನಿಜಕ್ಕೂ ಕೂಡ ಒಳ್ಳೆ ಶಿಕ್ಷೆಯನ್ನ ಕೊಟ್ಟಿದೆ ನ್ಯಾಯಾಲಯ ಅಂತ ಒಪ್ಕೋತೀರಾ ಅಂತ? ಹೌದು ಮೇಡಮ್, ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಇಂಥವ್ರು ಈ ತರ ತುಂಬಾ ಇದ್ರಲ್ಲಿ ಮೆರೆಯುವುದನ್ನು ಈ ನ್ಯಾಯ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಮೇಡಮ್, ಹಾ ಹಾ ಕೇಳಿಸ್ತಿದೆ, ಹೇಳಿ ಹೇಳಿ. ಹೌದು ಮೇಡಮ್, ಈ ತರ ಇನ್ನೂ ತುಂಬಾ ಜನ ಇದ್ದಾರೆ ಸರ್ ಮೇಡಮ್. ಈಗ ಈಗಲೂ ಇಂಥವರಿಗೆ ಶಿಕ್ಷೆ ತುಂಬಾ ಕೊಡ್ಬೇಕಂತ ನನ್ನ ಒಂದು ಒಪಿನಿಯನ್ ಮೇಡಮ್. ತಪ್ಪು ಮಾಡುವಂತ ಈಗ ಶಾಸಕ ಅನ್ನುವಂತ ಹೇಳಿಸ್ಕೊಂಡಿರುವಂತ ವ್ಯಕ್ತಿ 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋದ್ ಬಿಟ್ಟು ಏನ್ ಸಂದೇಶ ನೀಡಕ್ ಹೊಟ್ಟಿದ್ದಾನೆ ಜನಕ್ಕೆ ಅಂತ. ಹೌದು ಮೇಡಮ್, ಕರೆಕ್ಟ್. ಅದು ಏನಂದ್ರೆ ನೋಡಿ, ಇಂಥವ್ರು ದುಡ್ಡಿದ್ದವ್ರು, ನೀವ್ ಹೇಳಿದಾಗ ದುಡ್ಡಿದ್ದವ್ರು ಈಗ ಎಲ್ಲ ಮಾಡಿದ್ರೆ ಇನ್ನು ಇನ್ನು ಚಿಕ್ಕ ವ್ಯಕ್ತಿಗಳಿಗೆ ಏನೆಲ್ಲ ನ್ಯಾಯ ಸಿಗ್ಬೋದು ಇವರಿಗೆ ಮಾಡಿದ್ರೆ. ಯಾಕಂದ್ರೆ ಈ ದುಡ್ಡಿನ ಬಲದಿಂದ ಪೊಲೀಸರನ್ನೆಲ್ಲ ಕೊಂಡುಕೊಳ್ಳುವುದಾದ್ರೆ ನಮಗೆ ಎಲ್ಲಿ ನ್ಯಾಯ ಉಂಟು? ಹೌದು, ನ್ಯಾಯ ಎಲ್ಲಿರ್ತದೆ ಮೇಡಮ್? ನಿಜ ನಿಜ. ಇಂಥ ತುಂಬಾ ಜನರಿಗೆ ಇನ್ನೂ ಬಾಕಿ ಇದ್ದಾರೆ ಮೇಡಮ್, ಇನ್ನೂ ಜೈಲಲ್ಲಿ ಇದ್ದವ್ರು. ಇಂಥವ್ರಿಗೆ ಇನ್ನು ನಾನು ಹೇಳುದಿಲ್ಲ, ಹೆಸರು ಹೇಳುದಿಲ್ಲ, ಇಂಥವ್ರು ಯಾರ್ಯಾರು ಅನ್ಯಾಯ ಮಾಡಿದ ಅವರಿಗೆ ಇನ್ನೂ ಶಿಕ್ಷೆ ಆಗ್ಬೇಕು. ಇದು ನಮಗೆ ಖುಷಿ. ಇತ್ತೀಚೆಗೆ ಒಂದು 2-3 ವರ್ಷದಿಂದ ತುಂಬಾ ದೊಡ್ಡ ವ್ಯಕ್ತಿಗಳಿಗೆ ಶಿಕ್ಷೆ ಆಗುದು ಭಾರಿ ಖುಷಿ ಕೊಟ್ಟಿದೆ ಮೇಡಮ್. ಯಾಕಂದ್ರೆ ಇದಕ್ಕೆ ಮೊದಲು ಎಲ್ಲ ಪಾಪದವರಿಗೆ ಮಾತ್ರ, ಪಾಪದವರು ಏನ್ ಮಾಡಿದ್ರು ಅವ್ರು ಶಿಕ್ಷೆ ಕೊಡ್ತಿದ್ರು, ದೊಡ್ಡವರಿಗೆ ಕೊಡ್ತಿದ್ರು, ಹಣ ಬಲದಿಂದ ತಗೊಂಡು ಹೋಗ್ತಿದ್ರು. ಈಗ ಕಾನೂನನ್ನು ಹಣ ಬಲದಿಂದ ಅವರು ತಗೊಳ್ತಿದ್ರು. ಹೌದು ಹೌದು. ಈಗ ನನಗೆ ಏನ್ ಖುಷಿ ಆಗಿದೆ, ಇಂಥವ್ರಿಗೆ ಇನ್ನೂ ಇದ್ದಾರೆ, ತುಂಬಾ ಜನ ಅರ್ಧದಲ್ಲಿ ಇದ್ದಾರೆ, ಇನ್ನು ನ್ಯಾಯ ಸಿಗ್ಲಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ಲಿಲ್ಲ. ಹೌದು ನಿಜ ಶೇಖರ್ ಅವ್ರೆ, ನೀವ್ ಹೇಳ್ತಾ ಇರುವಂತದ್ದು ಈ ರೀತಿಯಾಗಿ ಬೆಕ್ಕು ಕಣ್ಮುಚ್ಕೊಂಡ್ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಇರ್ತಾರಲ್ಲ, ಈಗ ಎಷ್ಟೋ ಜನ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ ಇನ್ಮೇಲೆ ಅಲ್ವಾ? ಹೌದು ಮೇಡಮ್, ಹೌದೌದು, ಕರೆಕ್ಟ್. ಥ್ಯಾಂಕ್ ಯು ಶೇಖರ್ ಅವರೇ ಕಾಲ್ ಮಾಡಿದಕ್ಕಾಗಿ. ಎಸ್, ಇವ್ರು ತುಂಬಾ ಒಳ್ಳೆ ಪಾಯಿಂಟ್ಸ್ ನ ಹೇಳ್ತಾ ಹೋದ್ರು. ಇನ್ನೂ ಎಷ್ಟೋ ಜನ ಇದ್ದಾರೆ, ತಾನು ದುಡ್ಡು ಮಾಡಿದೀನಿ, ತಾನೊಬ್ಬ ಪ್ರಭಾವಿ, ನಾನೇನ್ ಬೇಕಾದ್ರೂ ತಪ್ಪು ಮಾಡಬಹುದು ಅಂತ ಇದ್ದಂಥವ್ರು ಎಷ್ಟೋ ಜನಕ್ಕೆ ಇನ್ನೂ ಕೂಡ ಅವ್ರು ಮಾಡ್ತಿರೋ ತಪ್ಪು ಗೊತ್ತಾಗ್ತಿದೆ ಜಗತ್ತಿಗೆ, ಆದ್ರೆ ಶಿಕ್ಷೆ ಅನುಭವಿಸ್ತಾ ಇಲ್ಲ ಆ ವ್ಯಕ್ತಿ. ಅಂತದನ್ನ ನೋಡಿ ನೋಡಿ ನಮಗೆ ಸಾಕಾಗೋಗಿತ್ತು. ಯಾರೋ ಅಮಾಯಕರನ್ನ ಕರ್ಕೊಂಡೋಗಿ ಯಾರೋ ಒಬ್ಬ ಪ್ರಭಾವಿ ಮಾಡಿರುವಂತ ತಪ್ಪಿಗೆ ಅಮಾಯಕರಿಗೆ ಶಿಕ್ಷೆ ಕೊಡ್ತಿದ್ರು, ಆದ್ರೆ ಈಗ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರವ್ರು. ಸಿಬಿಐ ಪರ ವಕೀಲರು ಹೇಮಾ ಅನ್ನುವಂಥವ್ರು ಮಾತನಾಡಿದಂಥದ್ದು. ನಿಜಕ್ಕೂ ಕೂಡ ಈ ತಂಡಕ್ಕೆ ಇವತ್ತು
ಎಷ್ಟು ಖುಷಿ ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. CBI ಟೀಮ್ ಈ ಸಾವಿಗೆ ನ್ಯಾಯ ಸಿಗಬೇಕು ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ನ್ಯಾಯವನ್ನ ಕಾಪಾಡಬೇಕು, ನಾವು ಕಾನೂನನ್ನ ಕಾಪಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ. ಅವ್ರಿಗೂ ಕೂಡ ಧಮಕಿಗಳ ಬಂದಿರುತ್ತೆ. ಸುಮ್ಮನೆ ಅವರು ಈಗ ನ್ಯಾಯಾಧೀಶರು ಅಂತ ಅಂದ್ಕೂಡ್ಲೆ ಅಥವಾ ಲಾಯರ್ ಅಂತ ಅಂದ್ಕೂಡ್ಲೆ ಆರಾಮಾಗಿ ಅವರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಳ್ಳೋವಂತ ಚಾನ್ಸಸ್ಸೇ ಇರೋದಿಲ್ಲ. ಯಾಕಂದ್ರೆ ಇಲ್ಲಿರುವಂತದ್ದು ವಿನಯ್ ಕುಲಕರ್ಣಿ ಒಬ್ಬ ಪ್ರಭಾವಿ ರಾಜಕಾರಣಿ ಆಗಿದ್ದಂತಹ ವ್ಯಕ್ತಿ. ಹಾಗಾಗಿ ಅದೆಲ್ಲವನ್ನ ಮರೆತು ನನ್ನ ಕೆಲಸಕ್ಕೆ ನಾನು ನ್ಯಾಯ ಒದಗಿಸಬೇಕು, ನ್ಯಾಯ ಏನಿದೆ ಅದು ಗೆಲ್ಲಬೇಕು, ಸತ್ಯ ಗೆಲ್ಲಬೇಕು. ಯೋಗೇಶ್ ಗೌಡ ಕುಟುಂಬ ಎಷ್ಟು ನರಳಾಡ್ತಾ ಇದ್ದಾರೆ, ನ್ಯಾಯ ಸಿಗ್ತಾ ಇಲ್ವಲ್ಲಪ್ಪ ಅಂತ. ಅದನ್ನ ನಾವು ಸುಳ್ಳು ಮಾಡಬೇಕು. ನ್ಯಾಯ ಗೆಲ್ಲುತ್ತೆ, ಅನ್ಯಾಯ ಸೋಲುತ್ತೆ, ಅನ್ಯಾಯಕ್ಕೆ ತಕ್ಕ ಒಂದು ಶಿಕ್ಷೆಯನ್ನ ಅನ್ಯಾಯ ಮಾಡಿರುವಂತವ್ರು ಅನುಭವಿಸ್ತಾರೆ ಅನ್ನುವಂಥದ್ದನ್ನ ನಿರೂಪಿಸಿ ತೋರಿಸಿರುವಂತದ್ದು CBI ತಂಡ. ನಿಜಕ್ಕೂ ಕೂಡ ಇವರಿಗೆ ಸಿಕ್ಕ ಗೆಲುವು ಇದು. CBI ತಂಡಕ್ಕೆ ಸಿಕ್ಕ ಗೆಲುವು, ನ್ಯಾಯಕ್ಕೆ ಸಿಕ್ಕ ಗೆಲುವು ಅಂತ ಹೇಳ್ಬೋದಾಗಿದೆ. ಎಸ್, ಮತ್ತೊಬ್ಬ ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಹಲೋ, ಕೇಳಿಸ್ತಾ ಇದ್ಯಾ ಸರ್? ನಿಮ್ಮ ಹೆಸರು? ನಿಮ್ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಹಾ ಸರ್, ಇವಾಗ ಕೊನೆಗೂ ಕೂಡ ನ್ಯಾಯ ಸಿಕ್ಕಿರುವಂತದ್ದು ಯೋಗೇಶ್ ಗೌಡ ಅವರಿಗೆ. ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನ್ ಹೇಳ್ತೀರಾ ಸರ್? ನ್ಯಾಯ ಸಿಕ್ಕಿದ್ದು ಒಳ್ಳೇದೇ. ಯಾಕಂದ್ರೆ ನಿಮ್ಗೆ ಸರ್, ನೀವು ಟಿವಿ ಆನ್ ಮಾಡಿದೀರಾ ಅನ್ಸುತ್ತೆ, ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಸರ್, ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಟಿವಿದು. ಎಸ್, ಕರೆ ಕಟ್ ಆಗಿದೆ. ಎಸ್, ಎಲ್ರಿಗೂ ಕೂಡ ಇಡೀ ರಾಜ್ಯದ ಜನತೆ ಕಾದು ನೋಡ್ತಾ ಇದ್ರು. ಇಂಥ ತಪ್ಪು ಮಾಡಿರುವಂತಹ ಪ್ರಭಾವಿ ವ್ಯಕ್ತಿಗೆ ಇನ್ನೆಂತ ಶಿಕ್ಷೆ ಆಗ್ಬೋದು, ಅಥವಾ ಇವನೊಬ್ಬ ಪ್ರಭಾವಿ ವ್ಯಕ್ತಿ ಶಾಸಕ, ಈಗ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಬೇರೆ ಅಧಿಕಾರದಲ್ಲಿದೆ, ಬಿಡು ಏನು ಇಂಥ ಶಿಕ್ಷೆಗಳೇನು ಆಗೋದಿಲ್ಲ, ಆ ವ್ಯಕ್ತಿ ಯೋಗೇಶ್ ಗೌಡ ಅವನ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅಂತ ಯಾರಾದ್ರೂ ಅನ್ಕೊಂಡಿದ್ದಿದ್ರೆ ನಿಜಕ್ಕೂ ಕೂಡ ಅಂಥವ್ರಿಗೆ ಇವಾಗ ಅನ್ಸಿರುತ್ತೆ, ನಿಜಕ್ಕೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಇಂಥ ನೀಚರಿಗೆ, ಅನ್ಯಾಯವನ್ನ ಮಾಡಿರುವಂಥವರಿಗೆ ಯಾವ ಪಕ್ಷನೂ ಕಾಪಾಡೋದಿಲ್ಲ, ಯಾವ ಸ್ಥಾನ, ಶಾಸಕ ಅಂತ ಏನ್ ಎಣಿಸ್ಕೊಂಡಿದ್ದಾನೆ ಆ ಸ್ಥಾನ ಅಥವಾ ಇವ್ ವ್ಯಕ್ತಿ ಹತ್ರ ಇರುವಂತ ದುಡ್ಡು ಯಾವುದು ಕಾಪಾಡೋದಿಲ್ಲ. ಕರ್ಮ ಅನ್ನುವಂಥದ್ದು ಬಿಡೋದಿಲ್ಲ ಅನ್ನೋದನ್ನ ಇವತ್ತು ನ್ಯಾಯಾಧೀಶರು ಕೊಟ್ಟಂತ ತೀರ್ಪು ಸಾಬೀತುಪಡಿಸಿರುವಂಥದ್ದು. ಎಸ್, ಮಾಲೂರಿನಿಂದ ವಿಜಯೇಂದ್ರ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಸರ್, ನಮಸ್ಕಾರ. ಇದು ನಮಗೆ ತುಂಬಾ ಸಂತೋಷ ಐತೆ. ಯಾಕಂದ್ರೆ ಇದು ಈ ರಾಜಕಾರಣಿ ಅಂದ್ರೆ ಇವಾಗ ಇಷ್ಟು ದಿವಸ ಇದ್ದಿದ್ದು ಬರೀ ಕೊಲೆಗಡುಕರು, ಅವ್ರಿಗೆ ಅವ್ರು ಮಾಡಿದ್ದೆ ಆಟ, ಅವ್ರು ಏನ್ ಮಾಡಿದ್ರು ಅದೇ ನಡೀತಾ ಇತ್ತು ಇಷ್ಟು ದಿವಸ. ಈ ಕುಲಕರ್ಣಿ ಇವರಿಂದ ಇವಾಗ ರಾಜಕೀಯಕ್ಕೆ ಒಂದು ಹೊಸ ಕಳೆ ಬಂದಿದೆ ಇವಾಗ. ಏನಂದ್ರೆ, ಯಾಕಂದ್ರೆ ಇವಾಗ ಕೊಲೆ ಮಾಡಿ ಅದು ತಪ್ಪಿಸ್ಕೊಂಡ್ಬಿಡೋರು, ಹಣದ್ದು ಅವ್ರದ್ದು ಅಧಿಕಾರದಿಂದ ಇದೆಲ್ಲ ಕೋರ್ಟಿಗೆ ಹಾಕಿ ತಪ್ಪಿಸ್ಕೊಂಡ್ಬಿಡೋರು. ನಾನು ಈ ಯಾವಾಗ್ಲೂ ನಿಮ್ದು 3 ಗಂಟೆ ಮೊದ್ಲು ಬರ್ತಾ ಇತ್ತಲ್ಲ ಈ ಜನಧ್ವನಿಯಲ್ಲಿ, ಆ ಜನಧ್ವನಿಯಲ್ಲಿ ನಾನು ಬರೀ ಇಲ್ಲೇ ವಿಷಯ ಹೇಳ್ತಾ ಇದ್ದೆ. ನಮ್ಗೆ ಕೋರ್ಟೇ ಬೇಡ, ಕೋರ್ಟ್ ಬರೀ ರಾಜಕಾರಣಿಗಳು ಹಣದ ಮೇಲೆ ನಡೀತಾ ಇರೋದು ಇಂಡಿಯನ್ ಕೋರ್ಟು, ಆದ್ರಿಂದ ನಮ್ ಕೋರ್ಟೇ ಬೇಡ, ಕೋರ್ಟ್ ಫಸ್ಟ್ ಕಿತ್ತಾಕ್ರಿ, ಜಡ್ಜ್ಗಳು ಈ ತರ ಕೊಟ್ಟು ಕತ್ತಿ ಹಿಡಿದ ಅವ್ರನ್ನ ಆಚೆ ತಳ್ತೀನಿ ಅಂತ ನಾನೇ ಧೈರ್ಯ ಮಾತಾಡಿದ್ದಿದ್ರು ನಿಮ್ ಟಿವಿಯಲ್ಲಿ. ಆದ್ರಿಂದ ಇವತ್ತು ನನಗ್ ಸಂತೋಷ ಆಗಿದೆ. ಯಾಕಂದ್ರೆ ಈ ತರ ನಮಗೆ ಶಿಕ್ಷೆ ಕೊಟ್ರೆ ನ್ಯಾಯಾಲಯದ ಮೇಲೆ ನಂಬಿಕೆ ಬರುತ್ತೆ ಜನರಿಗೆ. ನಿಜ. ಆಮೇಲೆ ಇನ್ನೂ ಇದಾರೆ, ಬೇಕಾದಷ್ಟು ಜನ ಇದಾರೆ ಕೊಲೆ ಮಾಡಿರೋರು, ಅತ್ಯಾಚಾರ. ಯಡಿಯೂರಪ್ಪ ಇವರು ಅತ್ಯಾಚಾರ ಮಾಡಿದಾರೆ, ಒಂದು ಚಿಕ್ಕ ಹುಡುಗಿನ ಅತ್ಯಾಚಾರ ಮಾಡಿದ್ರು, ಅವ್ರನ್ನ ಬಿಟ್ರು ಅಂತ ಕೇಳ್ತಾ ಇದ್ದೀನಿ ಇವತ್ತು ನಾನು. ಅವ್ರಿಗೂ ಜೀವಾವಧಿ ಶಿಕ್ಷೆ ಕೊಡ್ರಿ, ಅವ್ರನ್ನ ಬಿಡುಗಡೆ ಮಾಡಿದ್ರಿ, ಅವ್ರನ್ನ ಆರಾಮಾಗಿ ಓಡಾಡ್ತಾ ಇದಾರಲ್ಲ ಯಡಿಯೂರಪ್ಪ. ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಅವ್ರಿಗೂ ಶಿಕ್ಷೆ ಕೊಡ್ರಿ. ಆಮೇಲೆ ಬೇಕಾದಷ್ಟು ಜನ ಕೊಲೆ ಮಾಡಿದಾರೆ, ಅವ್ರಿಗೂ ಶಿಕ್ಷೆ ಕೊಡ್ರಿ. ಆಮೇಲೆ ಈ ದರ್ಶನ್, ಚಿತ್ರನಟ ದರ್ಶನ್, ಇವ್ರಿಗೂ ಜೀವಾವಧಿ ಶಿಕ್ಷೆ ಕೊಡ್ರಿ. ಎಸ್, ಧನ್ಯವಾದ ವಿಜಯೇಂದ್ರ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಇಂಥ ವ್ಯಕ್ತಿಗಳನ್ನ ನೋಡಿದಾಗ ಕೋಪ ಬರುತ್ತೆ. ಯಾಕೆ ಇಂಥ ತಪ್ಪು ಮಾಡಿರುವಂತವ್ರಿಗೆ ತಕ್ಕ ಶಿಕ್ಷೆಗಳಾಗ್ತಾ ಇಲ್ಲ ಅಂತ.
ಎಸ್, ನಮ್ಮ ಧಾರವಾಡದ ಪ್ರತಿನಿಧಿ ಪ್ರಶಾಂತ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಪ್ರಶಾಂತ್, ಇದು ಒಂದ್ ರೀತಿಯಾಗಿ ನ್ಯಾಯಕ್ಕೆ ಸಿಕ್ಕ ಜಯ, ಸಿಬಿಐ ತಂಡಕ್ಕೆ ಸಿಕ್ಕಿರುವಂತಹ, ಅವರ ಪ್ರಯತ್ನಕ್ಕೆ ಸಿಕ್ಕಿರುವಂತಹ ಜಯ, ಒಂದ್ ರೀತಿಯಾಗಿ ಸಾವನ್ನಪ್ಪಿರುವಂತಹ ಯೋಗೇಶ್ ಕುಟುಂಬಕ್ಕೆ ಸಿಕ್ಕ ಜಯ ಅಂತ ಒಪ್ಕೋತೀರಾ? 100% ಏನಂತಂದ್ರೆ ಮಾಜಿ ಸದಸ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಂತ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ತೀರ್ಪು ನಿನ್ನೆ ಕೋರ್ಟ್ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಎಲ್ಲ 19 ಅಪರಾಧಿಗಳನ್ನ ದೋಷಿ ಅಂತ ಹೇಳಿರ್ತಕ್ಕಂಥದ್ದು. ಇವತ್ತು ತೀರ್ಪನ್ನ ಅಂದ್ರೆ ಏನು ಶಿಕ್ಷೆ ಎಷ್ಟು ಪ್ರಮಾಣದ ಆಗ್ಬೇಕು ಅನ್ನೋದು ಕೂಡ ಇವತ್ತು ಕೂಡ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಏನಂತಂದ್ರೆ ಎಲ್ಲಾ ಅಪರಾಧಿಗಳಿಗೆ ಜೀವಾದಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಧಾರವಾಡದಲ್ಲಿ ಯೋಗೇಶ್ ಗೌಡ ಕುಟುಂಬ ಏನಿತ್ತು, ಬಸವರಾಜ್ ಪುರವರಾಗ್ಲಿ, ಅವರ ಯೋಗೇಶ್ ಗೌಡ ಅಣ್ಣ ಆದಂತ ಗುರುನಾಥ್ ಗೌಡ ಅವರಿಗೆ ಇವರು ಸಿಬಿಐ ಈ ಕೇಸ್ ಸಿಬಿಐ ಕೊಡ್ಬೇಕಂತ ಹೇಳಿದ್ರು. ಹೀಗಾಗಿ ಸಿಬಿಐ ಈ ಕೇಸನ್ನು ತಗೊಂಡಿತ್ತು. ಮತ್ತು ಆಗಿನ ಶ್ರೀಮಾಂತ ಯಡಿಯೂರಪ್ಪರು ಈ ಕೇಸನ್ನ ಸಿಬಿಐ ಅವರಿಗೆ ಕೊಟ್ಟು ಇದನ್ನ ಈ ಕೇಸನ್ನ ನೀವು ಸಂಪೂರ್ಣವಾಗಿ ತನಿಖೆ ಮಾಡಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಂತ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಹೋರಾಟ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಪುರವರ್ಗ ಆಗಿರ್ಬೋದು ಮತ್ತು ಯೋಗೇಶ್ ಗೌಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಎಸ್, ಹಾಗೇನೆ ಒಂದಲ್ಲ ಎರಡಲ್ಲ 10 ವರ್ಷಗಳ ಕಾಲ ಕಾಯ್ಬೇಕಾಯ್ತು ಒಂದ್ ರೀತಿಯಾಗಿ ನ್ಯಾಯ ಸಿಗ್ಬೇಕಾದಾಗ. ಅಲ್ಲಿ ಯೋಗೇಶ್ ಗೌಡ ಅವರ ಮನೆಯವರು, ಅಯ್ಯೋ ನನ್ನ ಮನೆಯವರು ಅನುಭವಿಸ್ತಾ ಇರುವಂತಹ ನೋವು ಏನಿದೆ, ಅಥವಾ ಯೋಗೇಶ್ ಗೌಡ ಅವರ ಆತ್ಮ ನಲುಗ್ತಾ ಇರುತ್ತೆ, ಅಥವಾ ಅವ್ರ ಮನೆಯವರು ಇವತ್ತಿಗೂ ಕೂಡ, ಅಥವಾ ಅವರು ಮಕ್ಕಳಾಗಿರ್ಬೋದು, ನನ್ನ ತಂದೆಗೆ ಸಾವು ಯಾರು ಕಾರಣ ಆದ್ರು ಸಾವಿಗೆ, ಅವರೆಲ್ಲ ಈಗ ಆರಾಮಾಗಿದ್ದಾರೆ ಅಂತ ಒಂದ್ ರೀತಿಯಾಗಿ ನೋವಲ್ಲಿದ್ರು. ಅಂತವ್ರಿಗೆ ಇವತ್ತು ಒಂದ್ ರೀತಿಯಾಗಿ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಯ್ತು ಅಂತ ಅನ್ಕೋತಿರ್ತಾರಲ್ವಾ? 100% ಏನಂತಂದ್ರೆ ಅವರು ತಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನ ಕಳ್ಕೊಂಡಿದ್ರು, ತಮ್ಮ ತಂದೆ ಕಳ್ಕೊಂಡಿದ್ರು. ಹೆಂಡತಿಯು ಕೂಡ ಅವರ ಪತ್ನಿ ಆದಂತ ಮಲ್ಲಮ್ಮ ಗೌಡರು ಕೂಡ ತಮ್ಮ ಏನು ಮಕ್ಕಳು ಇನ್ನು ಬೆಳಿಬೇಕು, ನಮ್ಮನ್ನೆಲ್ಲ ಚಂದಾಗಿ ಸಾಕಬೇಕು, ನಮ್ಮ ಎಲ್ಲ ಫ್ಯೂಚರ್ ಮಾಡ್ಬೇಕಂತ ಗಂಡನ ಮೇಲೆ ಅಪಾರವಾದ ಆಸೆ ನಡ್ಕೊಂಡಿದ್ರು. ಬಟ್ ದುರ್ದೈವಿ ಏನೋ ಗೊತ್ತಿಲ್ಲ, ಅವರು ಈ ದಾರುಣ ಹಂತದಲ್ಲಿ ಅವರು ಸಾವಿರಾತು. ಬಟ್ ಅವ್ರ ಫ್ಯಾಮಿಲಿ ಈಗ ಅವ್ರ ಕುಟುಂಬ ಏನಿದೆಯಲ್ಲ, ಇವತ್ತು ಈ ತೀರ್ಪಿನಿಂದ ನನಗನ್ಸಿದ ಮಟ್ಟಿಗೆ ಸಂಪೂರ್ಣವಾಗಿ ಅವರು ಸಂತೋಷ ಪಟ್ಟಿರ್ತಾರೆ. ಅವ್ರ ದೇವರ ಮೇಲೆ ನಂಬಿಕೆ ಇಟ್ಟಿದ್ದು, ಈಗ ಕಾನೂನು ಮೇಲೆ ನಂಬಿಕೆ ಇಟ್ಟಿದ್ದು ಅವ್ರು ತುಂಬಾನೇ ಸಂತೋಷ ಆಗಿರ್ಬೋದು. ಮತ್ತು ಅದೇ ರೀತಿ ಈ ಕೇಸ್ ಅನ್ನ ಚೆಲ್ಲಬೇಡದೆ ಬೆನ್ನು ಹತ್ತಿದಂತ ಬಸವರಾಜ್ ಪುರವರು ಕೂಡ, ಆಮೇಲೆ ಅವ್ರ ಯೋಗೇಶ್ ಗೌಡ ಅಣ್ಣ ಆದಂತ ಗುರುನಾಥ್ ಗೌಡ ಕೂಡ ಈ ತುಂಬಾ ಸಂತೋಷ ಪಟ್ಟಿರ್ತಕ್ಕಂಥದ್ದು. ಎಸ್, ಧನ್ಯವಾದ ಪ್ರಶಾಂತ್ ಜಾಯಿನ್ ಆಗಿದ್ದಕ್ಕಾಗಿ. ಎಸ್, ನಮ್ಮೊಂದಿಗೆ ಬಸವರಾಜ್ ಕುರವರ್ ಅವರು ಸಾಮಾಜಿಕ ಹೋರಾಟಗಾರರು ಮಾತನಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಇವತ್ತು ಹೊರ ಬಂದಿದೆ, ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ, ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ್ ಮುತ್ತಿಗೆ ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನ ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೇನೆ ಈ ಶಿವಾನಂದ್ ಬಿರಾದರ್ ಅನ್ನುವಂಥವ್ರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟ್ ಅಲ್ಲಿ ಹಾಸ್ಟೆಲ್ ಆಗ್ತಾರೋ ಅದ್ರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದ ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೇನೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು, 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು, ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನ ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮ್ಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು ಸಿಬಿಐ ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ, ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ, ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ ಸಿಬಿಐ ತನಿಖೆಯಲ್ಲಿ ಹೊರ ಬರ್ತಿತ್ತು.
ಇದು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರನ್ನ ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ. ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನ ನಾವು ತನಿಖೆಗೆ ಒಳಪಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಅವತ್ತೇ ಅವಾಯ್ಡ್ ಮಾಡ್ಕೊತಾ ಹೋದ್ರು. ತಾವು ಸಿಕ್ಕಾಕೊಂಡ ಮೇಲೆ ಸುಮ್ಮನೆ ಯಾರದ್ರ ಮೇಲೆ ಒಂದು ಆರೋಪ ಮಾಡೋದು. ನೋಡ್ರಿ, ಎದೆಗಾರಿಕೆ ಬೇಕು, ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದೀನಿ ಅಂತ ಹೇಳೋ ಎದೆಗಾರಿಕೆ ಬೇಕು. ಅವಾಗ ಹೋಗಿ ಎಲ್ಲಾ ವ್ಯವಸ್ಥೆನೂ ಅಂದ್ರೆ ಆತ್ಮ ಅವನಿಗೆ ಆತ್ಮದಲ್ಲಿ ಅನಿಸ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನಪ್ಪ. ಆ ಎದೆಗಾರಿಕೆ ಅಂತ ಹೇಳ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನೆ ಸರ್ ಅಂತೇಳಿ. ಆ ಎದೆಗಾರಿಕೆನೇ ಇಲ್ಲ ವಿನಯ್ ಕುಲಕರ್ಣಿ ಅವ್ರಿಗೆ. ಸುಮ್ಮನೆ ಆರೋಪಗಳನ್ನ ಮಾಡ್ತಾವ್. ಇವತ್ತು ಶಿಕ್ಷೆ ಪ್ರಕಟ ಆದ್ಮೇಲೆ ಆರೋಪ ಮಾಡ್ಕೋತಾ ಹೋದ್ರೆ ಸೊ ಅದು ಸುಳ್ಳು ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ. ಇವೆಲ್ಲ ಇರೋವು ಸರ್, ಆರೋಪಗಳು ಪ್ರತ್ಯಾರೋಪಗಳು ಇರೋವು. ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರೋಪಿ ಮಾಫಿ ಸಾಕ್ಷಿಯಾಗಿದ್ದಕ್ಕೆ ಬಲ ಬಂತ ಕೇಸಿಗೆ. ಇದ್ರ ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ತಾವು ಓದಿ ನೋಡಿದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳದಾವು. ಈ ಪ್ರಕರಣದಲ್ಲಿ A1 ಆರೋಪಿ ಮಾಫಿ ಸಾಕ್ಷಿಯಾಗಿದ್ದರಿಂದ ಬಲ ಬಂತು, ಅದರಲ್ಲಿ ಎರಡು ಮಾತಿಲ್ಲ. ಅದಲ್ಲದೆ ಐ ವಿಟ್ನೆಸ್ಗಳು 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟು 165 and 164(5) ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಮುಂದೆ ಕೋರ್ಟ್ ಒಳಗಡೆ ಬಂದು ಹಾಸ್ಟೆಲ್ ಆದ್ಮೇಲೆ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸಿಸಿಟಿವಿಯಲ್ಲಿ ರುಜುವಾತಾಗಿದೆ. ಸಿಸಿಟಿವಿ ಒಂದು ಸೈಲೆಂಟ್ ವಿಟ್ನೆಸ್ ಆಗಿದ್ದರಿಂದ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿ ಕೊಟ್ಟಿರ್ಬೋದು ಅಂತ ಅನ್ಸ್ಕೊತೀನಿ. ಯಾಕಂದ್ರೆ ನಂತರ ಆದೇಶದ ಪ್ರತಿ ಇಲ್ಲ. ಪರಿಗಣಿಸಿ ಯಾರ್ಯಾರು ಐ ವಿಟ್ನೆಸ್ಗಳು ಆ ಜಾಗದಲ್ಲಿದ್ದು ನಮಗೆ ಗೊತ್ತಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳಿದ್ದಾರೆ, ಅವ್ರೆಲ್ಲರನ್ನೂ ಕೂಡ ಅವ್ರ ಮೇಲೆ ಫರ್ಜೂರಿ ಕೇಸ್ ಮಾಡಲು ಮಾನ್ಯ ರಿಜಿಸ್ಟ್ರಾರ್ ಅವರಿಗೆ ಇವತ್ತು ನ್ಯಾಯಾಲಯ ಆದೇಶಿಸಿದೆ. ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಶಿವಾನಂದ್ ಚಲ್ವಾದಿ ಅಂತ ಒಬ್ಬ ACP ರ್ಯಾಂಕಿನ ಅಧಿಕಾರಿ ಮತ್ತೆರಡು ಜನ ಪೊಲೀಸ್ ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ಕೊಟ್ಟು ಬಂದು ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕಾಗಿ ಅವ್ರ ಮೇಲೂ ಕೂಡ ಫರ್ಜೂರಿ ಕೇಸ್ ದಾಖಲು ಮಾಡಲು ಆದೇಶಿಸಿದೆ ನ್ಯಾಯಾಲಯ. ಎಸ್, ಇದು ಬಸವರಾಜ ಕೊರವರ ಅವರು ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇರುವಂತಹ ಮಾತು. ನಿಜಕ್ಕೂ ಕೂಡ ಅವ್ರು ಆಡ್ತಾ ಇರುವಂತಹ ಪ್ರತಿಯೊಂದು ಮಾತು ಕೂಡ ಸತ್ಯ ಅಂತ ಹೇಳ್ಬೋದು. ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ತಾನು ಮಾಡ್ತಿರುವಂತಹ ಹೀನ ಕೃತ್ಯವನ್ನ ಸಪೋರ್ಟ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡಿರುವಂತಹ ಸೋಕಾಲ್ಡ್ ಪ್ರಭಾವಿ ಅನ್ನಿಸ್ಕೊಂಡಿದ್ದಂತಹ ವ್ಯಕ್ತಿ ಇನ್ನು ತಮ್ಮ ಕರ್ತವ್ಯವನ್ನ ಮರೆತು ಈ ರೀತಿಯಾದಂತಹ ಹೀನ ಕೃತ್ಯಗಳಿಗೆ ತಮ್ಮ ಸ್ಥಾನವನ್ನ, ಪೊಲೀಸ್ ಅನ್ನುವಂತಹ ಸ್ಥಾನವನ್ನ ಬಳಸ್ಕೊಂಡಿರುವಂತಹ ನೀಚ ಪೊಲೀಸ್ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು. ಇನ್ನು ರಾಜಕೀಯ ಷಡ್ಯಂತ್ರ ಇದು ಅಂತ ವಿನಯ್ ಕುಲಕರ್ಣಿ ಹೇಳ್ತಾ ಇದ್ನಂತೆ, ರಾಜಕೀಯವಾಗಿ ನನ್ನನ್ನ ಕುಗ್ಗಿಸ್ಬೇಕು ಅನ್ನೋದಕ್ಕಾಗಿ ಅಂತ. ಆದ್ರೆ ಅವ್ರು ಹೇಳ್ತಾರೆ, ಬಸವರಾಜ ಕೊರವರ ಅವರು, ರಾಜಕೀಯ ಲಾಭಕ್ಕಾಗಿ ಮಾಡಿರುವಂತಹ ಕೊಲೆ ಇದು ಅಂತ. ಎಸ್, ಮಂಜುನಾಥ್ ಸೇಡಂ ಅವರು ನಮ್ಮೊಂದಿಗೆ ಕರೆ ಸಿದ್ಧ ಇದೆ. ಮಂಜುನಾಥ್ ಅವರೇ, ನಿಜಕ್ಕೂ ಕೂಡ ನೀವು ಕೂಡ ನೋಡಿರ್ತೀರಾ, ಇಂಥ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಯ್ತು ಅಂತ ಒಪ್ಕೋತೀರಾ? ತುಂಬಾ ಧನ್ಯವಾದ ಮೇಡಮ್. ಇದಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲಾ ಮಾಧ್ಯಮದವರು ಮತ್ತು ಇವರಿಗೆಲ್ಲರಿಗೆ ಧನ್ಯವಾದ ಮೇಡಮ್. ಆ ನಂತರ ಇನ್ನೊಂದು ವಿಶೇಷ ಏನ್ ಮೇಡಮ್ ಅಂದ್ರೆ, ಇದರಲ್ಲಿ ಯಾರು ಕೊಲೆ ಮಾಡಿದ್ರಲ್ಲ ಅವ್ರಿಗೆ ಆದ್ರೂ ಮರಣದಂಡನೆ ಲಾಭಕ್ಕೈತ್ ಮಾಡೋದು. ಯಾಕಂದ್ರೆ ಈ ತರ ಏನ್ ಮಾಡ್ತಾರಲ್ರಿ ಇವರು, ಇನ್ನೊಬ್ರ ಕಡೆದ ಏನು ಇದು ಕೊಟ್ಟೇನು ಇದು ಮಾಡ್ತಾರಲ್ರಿ ಅಂತವ್ರಿಗೆ ಅದು ಅನುಭವ ಆಗ್ತೈತಿ ಮೇಡಮ್. ಯಾಕಂದ್ರೆ ಇನ್ನೊಂದ್ಸಲ ಇಂತ ಹೇಳಿಕೆ ಮಾತು ಕೇಳಿ ನಾವು ಈ ತರ ಇದರಲ್ಲಿ ಶಾಮೀಲ್ ಆಗ್ಬಾರ್ದು ಅನ್ನೋ ಅವ್ರಿಗೆ ಒಂದು ಮುಂದಿನವ್ರಿಗೆ ಪಾಠ ಆಗುತ್ತೆ ಮೇಡಮ್. ಹೌದು ಹೌದು, ನಿಜ. ಅಟ್ಲೀಸ್ಟ್ ವಿನಯ್ ಕುಲಕರ್ಣಿ ಯಾರು ಕೊಲೆ ಮಾಡಿದ್ರು ಅಂತ ಅದ್ರಲ್ಲಿ ಇರ್ಲೇಬೇಕಲ್ರಿ ಮೇಡಮ್. ಆ ಕೊಲೆ ಮಾಡಿದ್ರಿಗೆ ಅದ್ರ ಜೀವ ಮರಣದಂಡನೆ ಆಗಿದ್ರೆ ಅದರಿಂದ ಸ್ವಲ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಂದೊಂದು ಭಾವನೆ ಮೇಡಮ್. ಹೌದು ಹೌದು, ಇಂಥ ಬಹಳಷ್ಟು ಹಗರಣಗಳಿದೆ ಮೇಡಮ್, ಇಂಥ ಬಹಳಷ್ಟು ಇದಾವ. ಅದು ಕೆಲವು ರಾಜಕೀಯ ಒತ್ತಡದಿಂದ ಇಂಥವೆಲ್ಲ ಬಹಳ ಮುಚ್ಚಿ ಹೋಗ್ತದ. ಆದ್ರೆ ಇವತ್ತು ಮಾಡಿದಂತ ಈ 10 ವರ್ಷದ ಸಾಧನೆ ಆ ಒಂದು ಇವ್ರಿಗೆ ಯೋಗೇಶ್ ಗೌಡ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತಂತ ನಾವ್ ಹೇಳಿಕೆ ಸಂತೋಷ ಪಡ್ತೀವಿ. ಹೌದು, ನಿಜ ಮಂಜುನಾಥ್ ಅವ್ರೆ, ನೀವು ಹೇಳಿದಕ್ಕಾಗಿ. ಅಂದ್ರೆ ಈ ವ್ಯಕ್ತಿ ಏನು ದುಡ್ಡಿದೆ ಅಂತ ಈ ವ್ಯಕ್ತಿ ಇರಬಹುದು, ಇವನ್ ಮಾಡೋದಲ್ದೆ 16 ಜನನನ್ನ ಇಡೀ ಅವ್ರ ಸಂಸಾರನ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ಅದೇ ಮೇಡಮ್, ಅದೇ ಒಂದು ಉದ್ದೇಶಕ್ಕೆ ಅದೊಂದು ಮರಣದಂಡನೆ ಆದೇಶ ಆಗಿದ್ರೆ ಭಾರಿ ಆಗ್ತಿತ್ತಂತ ನಮ್ದು ಒಂದು ಅಭಿಪ್ರಾಯ ಮೇಡಮ್. ಹೌದು ಮಂಜುನಾಥ್ ಅವರೇ, ಧನ್ಯವಾದ ನೀವು ಮಾತನಾಡಿದ್ದಕ್ಕೆ. ಎಸ್, ಮಂಜುನಾಥ್ ಅವರು ಹೇಳ್ದ ಹಾಗೆ ಈ ಕೊಟ್ಟಿರುವಂತಹ ಶಿಕ್ಷೆಗಿಂತ ಮರಣದಂಡನೆ ಕೊಟ್ಬಿಟ್ಟಿದ್ರೆ ಇಂಥ ಪ್ರಭಾವಿ ವ್ಯಕ್ತಿಗಳ ಹಿಂದೆ ಹೋಗ್ತಾರಲ್ಲ ಅಂತವ್ರು ಬುದ್ಧಿ ಕಲಿತಿದ್ರು ಅಂತ ಹೇಳ್ತಾ ಇರುವಂತದ್ದು ಈಗ್ಲೂ ಕೂಡ ನಾವು ನೋಡ್ತಾ ಇದೀವಿ.
ರಾಜಕಾರಣಿಗಳು ಅಥವಾ ದುಡ್ಡಿರುವಂತ ವ್ಯಕ್ತಿಗಳು ಅಂದ್ರೆ ಅವ್ರು ಹೇಳಿದ್ದೆಲ್ಲ ಕೇಳಬೇಕು ಅಂತ ಜನ ಅನ್ಕೊಂಡು ಅವ್ರ ಹಿಂದೆನೆ ತಿರುಗ್ತಾ ಇರ್ತಾರೆ, ಏನೋ ಅವ್ರ ಕೈ ಕಟ್ಟಿ ನಿಲ್ಲುವಂಥದ್ದು. ಯಾಕೆ ಅವೆಲ್ಲ ಬೇಕು? ಪ್ರಭಾವಿ ವ್ಯಕ್ತಿ ಆದ್ರೆ ಅದು ಅವನ ಸ್ಥಾನ. ಎಸ್, ಶ್ರೀನಿವಾಸ್ ಕೆಂಗೇರಿ ಅವರು ನಮ್ಮೊಂದಿಗೆ ಕರೆ ಸಿದ್ಧ ಇದೆ. ಶ್ರೀನಿವಾಸ್ ಅವರೇ, ಇಂಥ ಒಂದು ನ್ಯಾಯ ಸಿಕ್ಕಿರುವಂತಹ ಘಟನೆ ಇವತ್ತು ನಡೆದಿದೆ. ನಿಜಕ್ಕೂ ನ್ಯಾಯ ಬದುಕಿದೆ, ನ್ಯಾಯಕ್ಕೆ ಜಯ ಸಿಕ್ತಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಸತ್ಯ ಮೇಡಮ್. ಇವತ್ತು ನಾವು 2016ರಿಂದಲೂ ಟಿವಿ ಚಾನಲ್ ಅಲ್ಲಿ ಬರ್ತಾ ಇತ್ತು, ಇದನ್ನೆಲ್ಲ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಕಣ್ಣೀರಾಗ್ತಾ ಇದ್ವಿ ಮೇಡಮ್. ಎಂತ ಅವನ ಯೋಗೇಶ್ ಗೌಡ್ರು ಫೋಟೋ ನೋಡಿದ್ರೆ ಕಣ್ಣೀರ್ ಬರೋದು ಮೇಡಮ್. ಅಷ್ಟು ನಿಸ್ವಾರ್ಥವಾದ ಫೇಸು. ಅಂತ ಮನುಷ್ಯನಿಗೆ ಈ ತರ ಐತೆ. ನ್ಯಾಯ ನೋಡಿದ್ರೆ ದಿನೇ ಎನ್ಕ್ವೈರಿ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ವಿರುದ್ಧವಾಗಿ ನಡೀತಾ ಇದೆ, ಸಾಕ್ಷಿಗಳು ಇದ್ ಮಾಡ್ತಾ ಇದಾರೆ, ಅವ್ರು ಯಾರೋ SP ಬಂದು ಎನ್ಕ್ವೈರಿ ಮಾಡ್ತಿದ್ದಾರೆ, ಏನೇನೋ ಮಾಡ್ತಾ ಇದ್ರು. ಬಟ್ ಅಚಾನಕ್ ಆಗಿ CBIಗೆ ಕೊಟ್ಟಿರೋದ್ರಿಂದ ಟರ್ನ್ ಆಗ್ಬಿಟ್ಟು ನ್ಯಾಯಕ್ಕೆ ಕಡೆ ಅನುಕೂಲ ಆಯ್ತು ಮೇಡಮ್. ಇಲ್ಲ ಅಂದ್ರೆ ಅವ್ರಿಗೆ ಏನು ನ್ಯಾಯ ಸಿಕ್ಕುದು? ಪ್ರಪಂಚದಲ್ಲಿ ಏನೇನೋ ನಡೆಯುತ್ತೆ, ಏನೇನೋ ಆಗುತ್ತೆ. ಇಂಥ ಒಬ್ಬ ಯುವಕ, ಒಳ್ಳೆ ವ್ಯಕ್ತಿ ಅನ್ಯಾಯವಾಗಿ ಕೊಲೆ ಮಾಡಿಸೋದು ಅಂದ್ರೆ ಅದು ಅನುಭವಿಸ್ಬೇಕು ಮೇಡಮ್. ಅವರು ಅವ್ರ ಹೆಂಡತಿ ಮಕ್ಕಳು ಅವ್ರು ಯಾರಿಗೂ ವಿನಯ್ ಕುಲಕರ್ಣಿ ಬಂಧುಗಳಿಗೆ ಈ ತರ ಮಾಡಬಾರ್ದು ಅಂತ ಹೇಳೋ ಶಕ್ತಿ ಇರ್ಲಿಲ್ವೇ? ಒಂದು ವ್ಯಕ್ತಿನ ಮರ್ಡರ್ ಮಾಡೋದು ಅಂದ್ರೆ ಏನಂತ? ಒಬ್ಬ ಮಿನಿಸ್ಟರ್ ಆದವನು, ರಾಜ್ಯವನ್ನ ಜಿಲ್ಲೆಯನ್ನು ಕಾಪಾಡುವಂತ ವ್ಯಕ್ತಿ ಈ ರೀತಿ ದುಂದು ರೌಡಿಸಮ್ ಅಲ್ಲಿ ಇದ್ದು ಜನಗಳನ್ನು ಕಟ್ಕೊಂಡು ಪೊಲೀಸ್ನವ್ರು ಕಟ್ಕೊಂಡು ಈ ಅನ್ಯಾಯಗಳು ಮಾಡ್ತಿರ್ತಾರೆ ಸಮಾಜ ಏನಾಗುತ್ತೆ ಮೇಡಮ್? ತುಂಬಾ ಜನ ಎಲ್ಲ ಬೇಜಾರಾಗಿದ್ದಾರೆ, ತುಂಬಾ ಜನ ನೋವು ಅನುಭವಿಸಿದ್ರು. ಜನಗಳ ಶಾಪವನ್ನೇ, ಕೋಟ್ಯಾಂತರ ಜನ ಶಾಪವೇ ಅವ್ರಿಗೆ ಇವತ್ತು ಈ ರೀತಿ ಆಗಿರೋದು. ಅಚಾನಕ್ ಆಗಿದೆ. ದೇವ್ರು ಇವರು ಕುಟುಂಬ ಕಾಪಾಡ್ಲಿ, ಒಳ್ಳೇದ್ ಮಾಡ್ಲಿ, ಒಳ್ಳೆ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ತೀವಿ ಮೇಡಮ್. ನ್ಯಾಯಾಧೀಶರು ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾರೆ, ಬಹಳ ಶ್ರಮ ವಹಿಸಿದ್ದಾರೆ. 100 ಜನ ಕಾರ್ಯಕರ್ತರು ಯೋಗೇಶ್ ಗೌಡ್ರ ಪರವಾಗಿ ಲೋಕಲ್ ಎಷ್ಟು ಜನ ಕಷ್ಟ ಬಿದ್ದಿದ್ದಾರೆ. ಇದೆಲ್ಲ ಟಿವಿ ಚಾನೆಲ್ಗಳು ನೀವೆಲ್ಲ ಚೆನ್ನಾಗಿ ತೋರಿಸ್ತೀರಾ, ಎಲ್ಲ ಟಿವಿ ಚಾನೆಲ್ನವರು. ಅದನ್ನ ನೋಡ್ತಾ ಇದ್ರೆ ಮನುಷ್ಯನಿಗೆ ಅದೇ ದುಃಖ ಆಗೋದು. ಹೆಚ್ಚು ಕಡಿಮೆ 2016ರಿಂದ ಇವತ್ತಿನವರೆಗೂ ಜನ ಎಲ್ಲ ಕಡೆ ನೋಡ್ತಾ ಇದ್ರು, ಎಲ್ಲ ಕಡೆ ಹೇಳ್ತಾ ಇದ್ರು. ಆದ್ರೆ ಇವತ್ತು ನ್ಯಾಯ ಸಿಕ್ಕಿದೆ. ಅದು ಈ ದ್ರೋಹಿಗಳಿಗೆ, ಮೋಸಗಾರರಿಗೆ, ಕೊಲೆಗಡಕರಿಗೆ ಕನ್ವಿಕ್ಷನ್ ಆಗಿದೆ. ಒಳ್ಳೇದಾಗ್ಲಿ ಮೇಡಮ್. ಯಾವತ್ತು ನ್ಯಾಯದ ಪರ ನೀವು ಚಾನೆಲ್ನವರು ಕೆಲಸ ಮಾಡ್ಬೇಕು ಮೇಡಮ್. ಈ ತರ ಒಂದು ಖಂಡಿತ ಮೇಡಮ್, ಈ ತರ ಒಂದು ಯಾರು ಮರ್ಡರ್ ಮಾಡುವಂತ ರಾಜಕೀಯ ವ್ಯಕ್ತಿಗಳು ಇನ್ನೆಲ್ಲೂ ಬರಬಾರ್ದು, ಎಲ್ಲೂ ಕಾಣಬಾರ್ದು ಮೇಡಮ್. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ನಿಮ್ಮ ಅಭಿಪ್ರಾಯಕ್ಕಾಗಿ. ಎಸ್, ಶ್ರೀನಿವಾಸ್ ಅವರು ಹೇಳ್ತಾ ಹೋದ್ರು, ನಿಜಕ್ಕೂ ಕೂಡ ನ್ಯಾಯಕ್ಕೆ ಜಯ ಸಿಕ್ಕಿರುವಂಥದ್ದು. ಇಂಥ ಕೆಲಸಗಳನ್ನ ಮಾಡುವಂಥವ್ರು ಯಾರ್ಯಾರು ಯೋಚನೆ ಮಾಡ್ತಿರ್ತಾರೆ ಅಂಥವ್ರು ಭಯ ಪಡ್ಬೇಕಾಗತ್ತೆ. ಕೊಲೆ ಮಾಡೋದು ಅಂದ್ರೆ ಏನ್ ಸುಮ್ನೆನಾ? ಒಂದು ವ್ಯಕ್ತಿಯನ್ನ ನೀವು ಕೊಲೆ ಮಾಡಿರಬಹುದು, ಆ ವ್ಯಕ್ತಿಯನ್ನ ನಂಬ್ಕೊಂಡು ಇಡೀ ಸಂಸಾರ ಇರುತ್ತೆ. ನಿಮಗೆ ಹೇಗೆ ನಿಮ್ಮ ಮನೆ, ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ ಇರ್ತಾರೋ ಅದೇ ರೀತಿಯಾಗಿ ಅವರು ಅಲ್ವಾ? ಎಸ್, ತಾವರೆಕೆರೆಯಿಂದ ಮಂಜುನಾಥ್ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ. ಮಂಜುನಾಥ್ ಅವರೇ, ಈಗ ಕೊನೆಗೂ ಜೀವಾವಧಿ ಶಿಕ್ಷೆ ಸಿಕ್ಕಿರುವಂತದ್ದು ಅಪರಾಧಿಗಳಿಗೆ, ನಿಮ್ಮ ಅಭಿಪ್ರಾಯ? ಮೇಡಮ್, ನಮ್ಮ ಅಭಿಪ್ರಾಯ ಇದು ತುಂಬಾ ಒಳ್ಳೆ ಶಿಕ್ಷೆನೆ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಬರೀ 16 ಲಕ್ಷ ಕೋರ್ಟ್ ಆದೇಶ ಮಾಡಿದೆ. 16 ಲಕ್ಷದ ಬದಲು ವಿನಯ್ ಕುಲಕರ್ಣಿ ಅವರು ಏನ್ ಪ್ರಾಯೋಜಿಕವಾಗಿ ಸಂಪಾದನೆ ಮಾಡಿದಾರ ಅವರ ಅರ್ಧ ಆಸ್ತಿ ಪಾಲನ್ನು ಯೋಗೇಶ್ ಗೌಡ ಅವ್ರಿಗೆ ಕೊಡ್ಬೇಕಾಗಿತ್ತು ಮೇಡಮ್ ಅವರೇ. ಇದೇ ನನ್ನ ಇದು ಮೇಡಮ್ ಅವರೇ. ಅವ್ರ ಅರ್ಧ ಆಸ್ತಿ ಯೋಗೇಶ್ ಗೌಡ ಕುಟುಂಬಕ್ಕೆ ಕೊಡ್ಬೇಕಾಗಿತ್ತು. ಆವಾಗ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲ, ಎಷ್ಟೇ ಆಸ್ತಿ ಕೊಟ್ರು ಕೂಡ ಮಂಜುನಾಥ್ ಅವರೇ, ಅವ್ರ ಏನ್ ಆಸ್ತಿ ಕೊಡ್ಲಿ, ಏನೇ ಆಗ್ಲಿ, ಆ ವ್ಯಕ್ತಿಯ ಸಾವಿಗೆ ಈಗ ಮತ್ತೆ ವಾಪಸ್ ಬರೋದಿಲ್ಲ ಅಲ್ವಾ ಜೀವ? ಹೌದು ಮೇಡಮ್, ಜೀವ ವಾಪಸ್ ಬರೋದಿಲ್ಲ. ಆದ್ರೆ ಇವತ್ತು ಅವ್ರ ಸಂಸಾರದ ಪರಿಸ್ಥಿತಿ ಏನಾಗಿದೆ ಮೇಡಮ್ ಅವರೇ, ಅದಕ್ಕೆ ಅವ್ರದ್ದು ಪ್ರಾಯೋಜಿತವಾಗಿ ಏನ್ ಸಂಪಾದನೆ ಮಾಡಿದ್ರೆ ಇವ್ರು ದೌರ್ಜನ್ಯ ಮಾಡಿ ಅವ್ರ ಆಸ್ತಿನಲ್ಲಿ ಅರ್ಧ ಪಾಲು ಕೋರ್ಟ್ ಆದೇಶ ಮಾಡ್ಬೇಕಾಗಿತ್ತು ಮೇಡಮ್. ಮತ್ತೆ ಅವ್ರು ಯಾವ್ದೇ ಅಪೀಲ್ ಹೋಗ್ಬಾರ್ದು, ಅವ್ರು ಮತ್ತೆ ಯಾವ್ದೇ ಕೋರ್ಟ್ಗೂ ಹೋಗ್ಬಾರ್ದು ಅಪೀಲ್, ಆ ತರ ಆದೇಶ ಮಾಡ್ಬೇಕಾಗಿತ್ತು. ಯಾವ್ದೇ ಅಪೀಲ್ ಮತ್ತೆ ಹೋಗ್ಬಾರ್ದು ಅವ್ರ ಫ್ಯಾಮಿಲಿ, ಆ ತರ ಆದೇಶ ಮಾಡ್ಬೇಕಾಗಿತ್ತು. ಮತ್ತೆ ಅವ್ರ ಹಿಂದೆ ಇದಾರಲ್ಲ ಅವರು ಚೇಲಾಗಳು, ಈಗ ಅವ್ರಿಗೆ ಶಿಕ್ಷೆ ಆಗಿದೆ, ಅವರು ಅಷ್ಟೇ ಯಾವ್ದೇ ಅಪೀಲ್ ಹೋಗ್ಬಾರ್ದು. ಅಂತವ್ರಿಗೆ ಶಿಕ್ಷೆ ಆಗಿದ್ದು ಒಳ್ಳೇದೇ ಆಗಿದೆ, ಜೀವಾವಧಿ ಶಿಕ್ಷೆ. ಅವ್ರಿಗೆ ಗಲ್ಲು ಶಿಕ್ಷೆ ಕೊಟ್ರೆ ತಪ್ಪೇ ಮೇಡಮ್, ಚೆನ್ನಾಗಿತ್ತು ಮೇಡಮ್. ಖಂಡಿತ ಗಲ್ಲು ಶಿಕ್ಷೆನೆ ಕೊಡ್ಬೇಕಾಗಿತ್ತು ಮೇಡಮ್. ಬೇರೆಯವ್ರಿಗೆ ಪಾಠ ಆಗೋದಿದು.
ದುಡ್ಡಿರೋರ್ಗೆ ರಾಜಕಾರಣಿಗಳಿಗೆ ಇದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ಇಂಥವ್ರು ಲಕ್ಷಾಂತರ ಜನ ಇದ್ದಾರೆ ದೇಶದಲ್ಲಿ, ಹೌದು. ಲಕ್ಷಾಂತರ ಜನ ಇದ್ದಾರೆ ಮೇಡಮ್. ದುಡ್ಡಿರೋರು, ಈ ತರ ದೌರ್ಜನ್ಯ ಮಾಡೋರು, ಈ ತರ ತುಂಬಾ ಜನ ಇದ್ದಾರೆ ದೇಶದಲ್ಲಿ. ಇವತ್ತೇನೇ ಅವ್ರು ಸಂಪಾದನೆ ಮಾಡಿರೋ ವಿನಯ್ ಕುಲಕರ್ಣಿ ಸಾಯರ್ ಜೊತೆಗೆ ಅವ್ರ ಅರ್ಧ ಆಸ್ತಿನ ಅವ್ರಿಗೆ ಕೊಡಬೇಕಾಗಿತ್ತು, ಅವ್ರ ಕುಟುಂಬಕ್ಕೆ. ನಿಜ ನಿಜ ನಿಮ್ಮ ಮಾತು ನಿಜ. ಆದೇಶ ಮಾಡ್ಬೇಕಾಯ್ತು ಮೇಡಮ್. ಕೋರ್ಟ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಇದೊಂದು ಮಾಡ್ಬೇಕಾಗಿತ್ತು ಮೇಡಮ್. ಯೋಗೇಶ್ ಇದ್ದೀರ ಅವ್ರ ಮಕ್ಕಳಿಗೆ ಎಷ್ಟು ಇದ್ ಮಾಡ್ತಾ ಇದ್ರು, ಅವ್ರ ಫ್ಯಾಮಿಲಿಗೆ. ಹೌದು. ಹೌದು ಮೇಡಮ್. ಥ್ಯಾಂಕ್ ಯು ಮಂಜುನಾಥ್ ಅವರೇ, ನಿಮ್ಮ ಅಭಿಪ್ರಾಯಕ್ಕಾಗಿ ನಿಜಕ್ಕೂ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ. ಥ್ಯಾಂಕ್ ಯು. ಎಸ್, ಮಂಜುನಾಥ್ ಅವರು ಹೇಳಿದಂತಹ ಪಾಯಿಂಟ್ಸು ಕೂಡ ಹೆಂಗಿ ನೋಡಿ, ಜನ ಎಷ್ಟರ ಮಟ್ಟಿಗೆ ಎಷ್ಟು ಕಿಡಿಕಾರ್ತಾರೆ ಇಂಥ ಕೆಲಸಗಳನ್ನ ಮಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ. ಯಾಕಂದ್ರೆ ನಾವೇ ತಾನೇ ನಮ್ಮ ರಾಜ್ಯ, ರಾಷ್ಟ್ರ, ಸಂವಿಧಾನ ಅಂತ ಬಂದಾಗ ಭಾರತದ ಪ್ರಜೆಗಳು ನಾವೆಲ್ಲರೂ ಕೂಡ, ಅಂದ್ರೆ ಜನತೆ. ಈ ಶಾಸಕ ಅನ್ನುವಂಥವ್ನ ಓಟ್ ಹಾಕಿ MLA ಮಾಡಿರುವಂಥವ್ರು ನಿಜಕ್ಕೂ ಕೂಡ ಇಂಥ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಅಂತ ಅನ್ಕೊಂತಾ ಇರ್ತಾರೆ. ಇನ್ನು ಮೇಲಾದ್ರೂ ಕೂಡ ನಾವು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವಾಗ ಯೋಚಿಸ್ಬೇಕಾಗುತ್ತೆ. ಎಸ್, ಗದಗ್ನಿಂದ ಕರಿಯಪ್ಪ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ. ಎಸ್ ಕರಿಯಪ್ಪ ಅವರೇ, ಈಗ ನ್ಯಾಯಕ್ಕೆ ಜಯ ಸಿಕ್ಕಿದೆ, ಈ ವ್ಯಕ್ತಿ ಜೈಲ ಶಿಕ್ಷೆಯನ್ನ ಅನುಭವಿಸ್ತಾನೆ ಜೀವ ಇರೋವರೆಗೂ. ಇದು ನಿಮಗೆ ಸರಿಯಾದ ಶಿಕ್ಷೆ ಅನ್ನಿಸ್ತಿದ್ಯಾ? ಅತಿ ನ್ಯಾಯಬದ್ಧವಾಗಿ ಸಮಂಜಸವಾಗಿರ್ತಕ್ಕಂಥ ಶಿಕ್ಷೆ ಅಮ್ಮ ಇದು. ಯಾಕಂದ್ರೆ ದುಷ್ಟರಿಗೆ ಶಿಕ್ಷೆ ಆಗ್ಬೇಕು, ಶಿಷ್ಟರನ್ನ ಕಾಪಾಡ್ಬೇಕು. ಹೌದು, ನ್ಯಾಯ ಇದೆ ಅನ್ನೋದು ಗೊತ್ತಾಗ್ತದೆ ಅಮ್ಮ. ಇದು ನ್ಯಾಯಕ್ಕೆ ಕಣ್ಣು ಕೊಟ್ಟ ಹಾಗೆ. ಹೌದು. ಈ ಪುಂಡಪೋಕ ರಾಜಕೀಯಗಳಲ್ಲ, ಈ ನನ್ನ ಮಕ್ಕಳಿಗೆ ಹಿಂಗಾಗೋದು ಒಳ್ಳೆ ಸಂತೋಷ ಅಮ್ಮ. ಹೌದು ಹೌದು. ಅದಕ್ಕೆ ನಾವು ಬಹಳ ನಿಮ್ ಟ್ರೈ ಮಾಡ್ತಾ ಇದ್ದು, ಅದಕ್ಕೆ ಮಾಡಿದ್ವಿ. ಇದು ಅಗ್ನಿ ನಮ್ಗ ಸಂತೋಷ, ವಿನಯಕ ಇವ್ರಿ ಆ ಗೌಡ್ರಿಗೆ ಮನೆಯಾಗೂ ಸಂತೋಷ, ಎಲ್ಲರಿಗೂ ಸಂತೋಷ. ಅದಕ್ಕೆ ಇದು ನ್ಯಾಯಕ್ಕೆ ಅಗ್ನಿ ಸಮ್ಮತವಾಗಿದ್ದಂತ ತಮಗೆ ತಿಳ್ಸಕ ಇಷ್ಟಪಡ್ತೀವಿ ನಾವು. ಅಂದ್ರೆ ಈಗ ಕೊಟ್ಟಿರುವಂತ ಶಿಕ್ಷೆಯನ್ನ ಅನುಭವಿಸಿ ಇಂತ ತಪ್ಪು ಮಾಡಬಾರ್ದು ಯಾರು ಕೂಡ ಅಂತ ಪಾಠ ಇದು ಅಲ್ವಾ? ಹೌದಮ್ಮ, ಇದು ಮತ್ತೆ ಬೇರೆಯವರಿಗೆ ಎಚ್ಚರಿಕೆ ಕಂಡೆ ಅಮ್ಮ. ಇದು ಇದೆಲ್ಲ ಇಲ್ಲೆಲ್ಲ ನಡೀತಾ ಇರೋದು ಎಲ್ಲವಲ್ಲಿ ಹಿಂಗ ಅಮ್ಮ. ಹೌದು. ಹೌದೌದು. ಎಸ್, ಥ್ಯಾಂಕ್ ಯು ಕರಿಯಪ್ಪ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಅವರು ಕೂಡ ಕರಿಯಪ್ಪ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು, ಇಂಥವರಿಗೆ ಶಿಕ್ಷೆ ಆಗ್ಬೇಕು, ಇಂಥವ್ರು ಸಾಕಷ್ಟು ಜನ ಇರ್ತಾರೆ, ಅಂಥವರಿಗೆ ಎಚ್ಚರಿಕೆಯ ಗಂಟೆ ಇದು. ಕಾನೂನನ್ನ ಏನ್ ತಿಳ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ? ಶಾಸಕನಾದ್ರೂ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಕಾನೂನಿನ ಚೌಕಟ್ಟನ್ನ ಮೀರಬಾರ್ದು ಅಂತ ತಾನೇ ಕಾನೂನನ್ನ ಮಾಡಿರುವಂತದ್ದು. ಯಾರಿವನಿಗೆ ರೈಟ್ಸ್ ಕೊಟ್ಟಿರುವಂತದ್ದು ಕಾನೂನನ್ನ ಬ್ರೇಕ್ ಮಾಡೋದಕ್ಕೆ? ರಾಜಕೀಯವಾಗಿ, ಅಂದ್ರೆ ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತದ್ದಂತೆ ಈ ಕೊಲೆ. ರಾಣಿಬೆನ್ನೂರಿನಿಂದ ಪ್ರಕಾಶ್ ಅನ್ನುವಂತವರು ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ, ಈಗ ಜೀವಾವಧಿ ಶಿಕ್ಷೆ ಈ ತಪ್ಪಿತಸ್ಥರಿಗೆ ಸಿಕ್ಕಿರುವಂತದ್ದು ನಿಮ್ಮ ಅಭಿಪ್ರಾಯ? ಬಹಳಷ್ಟು ಖುಷಿ ತರಂತ ವಿಚಾರ. ಇಂಥವೆಲ್ಲ ರಾಜಕಾರಣಿಗಳು ಆದವರು ಬಹಳಷ್ಟು ದೊಡ್ಡ ತಪ್ಪಿದೆ. ಒಬ್ಬರನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗೋದು, ವೈರಿಗಳನ್ನ ಈ ರೀತಿ ಸೆಳೆ ಬಡಿಯೋದು ಬಹಳಷ್ಟು ದೊಡ್ಡ ತಪ್ಪದು. ಹಾಗೆ ಎಲ್ಲ ಹೀಗೆ ಭ್ರಷ್ಟಾಚಾರ ಮಾಡಿದವರು, ಅನ್ಯಾಯ, ಅತ್ಯಾಚಾರ, ಅಕ್ರಮ ಮಾಡಿದವರಿಗೆ ಹಿಂಗೆ ಶಿಕ್ಷೆ ಆಗ್ತಾ ಇರ್ಬೇಕು. ಅವಾಗ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಆಗ್ತೈತಿ. ನಿಜ ನಿಜ. ಬಹಳಷ್ಟು ಖುಷಿ ಅನಿಸ್ತಮ್ಮಿ ನೋಡಿದ್ರೆ. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಆದವ್ರು ಹೇಗಿರ್ಬೇಕು, ಅವ್ರು ಇನ್ನೊಬ್ರು ಮಾದರಿ ಆಗಿರ್ಬೇಕು. ಹೌದು. ಸುಮ್ನೆ ಜನ ಓಟ್ ಹಾಕ್ತಾರ ಅಂತ ಹೇಳಿ ದಬ್ಬಾಳಿಕೆ ಮಾಡೋದು, ಅನ್ಯಾಯ ಅಕ್ರಮ ಮಾಡೋದು ಇಲ್ಲ ಮೇಡಮ್. ಬಹಳಷ್ಟು ಕೇಸ್ಗಳಲ್ಲಿ ಈ ನಿಧಾನಗತಿಯ ವಿಳಂಬ ಧೋರಣೆ ಬಹಳ ತಪ್ಪು ಅನಿಸುತ್ತೆ. 10 ವರ್ಷ ಗಂಟ್ಲೆ ಅವ್ರು ಎಷ್ಟು ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದಾರೆ ಅವರು, ತಂದೆ ತಾಯಿಗಳು. ಹೌದು. ಇಷ್ಟ ಆಮೇಲೆ ಇವ್ರನ್ನ ಸುಳ್ಳು ಪತ್ತೆ ಪರೀಕ್ಷೆ ಮಾಡಿಸ್ಬಿಡೋದ್ರಿಂದ ಘಟಾನುಘಟಿ ನಾಯಕರು ಯಾವುದೇ ಪ್ರಕರಣದಲ್ಲಿ ಇರ್ಲಿ, ಇವ್ರನ್ನ ಸುಳ್ಳು ಪತ್ತೆ ಪರೀಕ್ಷೆ ಮಾಡಿಸ್ಬಿಡ್ಬೇಕು. ಇಷ್ಟಕ್ಕೊಂದು 10 ವರ್ಷ ಗಂಟ್ಲೆ ಹೋರಾಡ್ಲಿಕ್ಕೆ ಆರ್ಥಿಕವಾಗಿ ಸಬಲತೆ ಇರಬೇಕು. ಅವ್ರು ಕೊಲೆ ಮಾಡಿದ್ರೆ ಬೇಕಾದಷ್ಟು ಸಬಲತೆ ಐತಿ. ನಮ್ಗೆಲ್ಲ ಬಡ ಮಕ್ಕಳಿಗೆ ಪಂಚವಾದರಿಗೆ ಸಾಧ್ಯತೆ ಐತಿ. ಇದು ಕಾನೂನು ಇನ್ನೂ ಎಷ್ಟು ಬಿಗಿ ಕ್ರಮ ತಗೋಬೇಕು. ಹೌದು. ಬಡ ಮಕ್ಕಳ ಎಲ್ಲರ ಜೀವನ ಒಂದೇ. ಹೌದು. ಎಲ್ಲರಿಗೆ ಕಷ್ಟ ನಷ್ಟ ಬರುತ್ತಾ. ಇದು ಬಹಳಷ್ಟು ಖುಷಿ ವಿಚಾರ. ನಾನು ನಿನ್ನಿಂದ ಇದನ್ನ ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಇದು ಅನ್ನೋದು. ಆಮೇಲೆ ರಾಜನೀತಿಯವರು ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡಿದ್ದು ಬಹಳ ಖುಷಿ ಆಯ್ತು. ನಾನು ರಾಜನೀತಿ ನೋಡ್ತಿರ್ತೀವಿ. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಕ್ಕಾಗಿ. ಹಾಗೇನೆ ನೋಡ್ತಾ ಇರಿ ರಾಜ್ ನ್ಯೂಸ್ ಅನ್ನ. ಎಸ್, ಇವರು ಕೂಡ ಪ್ರಕಾಶ್ ಅವರು ಅದನ್ನೇ ಹೇಳ್ತಾ ಇರುವಂತದ್ದು. ಇಂಥ ರಾಜಕೀಯ ವ್ಯಕ್ತಿಗಳು ತಾವು ಮಾಡುವಂತಹ ತಪ್ಪನ್ನ ಆರಾಮಾಗಿ ಮಾಡ್ಬೋದು. ನಾನೊಬ್ಬ ರಾಜಕಾರಣಿ, ನನ್ನ ಹತ್ರ ದುಡ್ಡಿದೆ, ಭ್ರಷ್ಟಾಚಾರ ಮಾಡುವಂಥವ್ರಾಗಿರ್ಬಹುದು,
ಇನ್ನು ಜನಕ್ಕೆ ಮಾಡ್ತಿರುವಂತ ಮೋಸ ಇವರು ಅಧಿಕಾರಿಗಳು. ಯಾಕಂದ್ರೆ ಸೆಲೆಕ್ಟ್ ಮಾಡೋದು ನಾವಲ್ವಾ? ಹಾಗಿದ್ರೆ ನಾವು ಇಂಥ ವ್ಯಕ್ತಿಗಳನ್ನ ಗೆಲ್ಲಿಸಿ ಕಳಿಸ್ತೀವಲ್ಲ ನಮ್ಮ ನಾಯಕರು ಅಂತ, ನಮಗೆ ಒಂದ್ ರೀತಿಯಾಗಿ ಇಂಥ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದ್ವಾ ಅಂತ ಅನ್ಕೋಬೇಕು. ಅಂಥ ಪರಿಸ್ಥಿತಿ ತಂದಿರ್ತಾರೆ. ಅಂಥವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈಗ ಅದೇ ಆಗಿರುವಂಥದ್ದು.